ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಆರ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ಒಂದು ದುಃಖದ ಸಂಗತಿ, ಬಟ್ ಮನಸ್ಸಿನ ಮಾತುಗಳು ತುಂಬ ಅವೆ, ನೋವುಗಳು ತುಂಬ ಅವೆ, ಹೇಳ್ಕೋಬೇಕು. ಬಟ್ ಈ ಸ್ಥಿತಿ ಈ ಥರ ಲಾಗ್ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ನಮ್ಮ ಗುರುಗಳು ಆನಂದ್ ಸರ್ ವಿಧಿವಶರಾಗಿದ್ದಾರೆ. ತುಂಬಾ ಒಳ್ಳೆ ಮನುಷ್ಯರು. ಅವ್ರ ಬಗ್ಗೆ ಸಂಜೆವರೆಗೂ ಮಾತಾಡಿದ್ರು ಕಮ್ಮಿನೇ, ದಿನವೆಲ್ಲ ಮಾತಾಡಿದ್ರು ಕಮ್ಮಿನೇ. ಬಟ್ ಕೆಲವೊಂದನ್ನ ಮಾತಾಡಬೇಕು. ಅವರ ಸಹಾಯ, ಅವ್ರು ಮಾಡಿರೋ ಒಂದು ನನ್ನ ನಿರ್ದೇಶನದಲ್ಲಿ ಪ್ರತಿಯೊಂದು ಪಿಕ್ಚರಲ್ಲೂ ಅವರೇ ಮನೆಗೆ ಬಂದ ಭಗವಂತ ಹಿಡಿದು ಹೃದಯವಂತ ಅಂತ ಒಂದು ಮಾಡಿದೆ, ಅದು ಹಿಡಿದು ಮೊನ್ನೆ ಒಲವಿನ ಅಮೃತವರೆಗೂ 10 ಫಿಲಿಮಲ್ಲೂ ಕೂಡ ಅವರೇ. ಬಟ್ ಏನೋ ಒಂದು ಸಂಕಟ ದಿನ ಆಯ್ತು ಅಂದ್ರೆ ಫೋನ್ ಮಾಡ್ತಿದ್ರು, ರವಿ ಆರಾಮೇನಾ ಅಂತಿದ್ರು. ಆ ಧ್ವನಿ ಈಗಿಲ್ಲ. ಒಬ್ಬ ಮನುಷ್ಯ ವಯಸ್ಸಲ್ಲಾಗ್ಬೋದು, ಅವರ ಸ್ಟೇಟಸ್ ಅಲ್ಲಾಗ್ಬೋದು, ಅಥವಾ ಏನೋ ಒಂದು ಆಸ್ತಿ ಅಂತಸ್ತಲ್ಲಾಗ್ಬೋದು, ಎಲ್ಲಾದ್ರಲ್ಲೂ ದೊಡ್ಡವರು ಚಿಕ್ಕವರು ಅಂತ ನೋಡ್ತಾರೆ. ಆದ್ರೆ ನಮ್ಮ ಗುರುಗಳು ಒಂದಿನ ಅವ್ರ ವಯಸ್ಸಲ್ಲೇ ಆಗ್ಬೋದು, ಅವರ ಇರುವ ವ್ಯಕ್ತಿತ್ವದಲ್ಲೇ ಆಗ್ಬೋದು, ಒಂದು ದಿನ ದೊಡ್ಡವರು ಚಿಕ್ಕವರು, ವಯಸ್ಸಲ್ಲಿ ಚಿಕ್ಕವರು, ವ್ಯಕ್ತಿತ್ವದಲ್ಲಿ ಚಿಕ್ಕವರು, ಬಡವರು ಶ್ರೀಮಂತರು ಒಂದಿನ ನೋಡ್ನಿಲ್ಲ. ಚಿಕ್ಕವರಾದ್ರೂ ಕೂಡ ಬನ್ನಿ ಈಗ ಬಂದ್ರ ಏನ್ ರವಿ ಅವರೇ ಅಂತಿದ್ರು. ಇವತ್ತು ಅಂತ ವ್ಯಕ್ತಿ ಸಿಗೋದು ಭಾರಿ ಅಪರೂಪ. ಏನೇ ಫೋನ್ ಮಾಡ್ಲಿ, ಯಾವಾಗ್ಲೇ ಫೋನ್ ಮಾಡ್ಲಿ, ಗುರುಗಳೇ ಹಿಂಗಾಗೈತೆ, ಒಂದು ಲೊಕೇಶನ್ ಬೇಕು ಅಥವಾ ಒಬ್ರು ಆರ್ಟಿಸ್ಟ್ಗಳು ಬೇಕು ಅಂತ ಅಂದಾಗ ಬನ್ನಿ, ಇಲ್ಲ ಅನ್ನೋ ಮಾತೇ ಇಲ್ಲ, ಬನ್ನಿ. ನಮ್ಮ ದಿನ ಕೂತ್ಕೊಂಡು ಕಾಫಿ ಕುಡಿತಿದ್ದದ್ದು ಮೈಲಾರಿ ಹೋಟ್ಲು ಅಂತ ಐತೆ ಆ ಜಾಗ. ದಿನ ಸುಮಾರು ಒಂದು 7ರಿಂದ 9:30 10 ಗಂಟೆವರೆಗೂ ಆ ಜಾಗ ಏನೋ ಒಂದು ಆನಂದಮಯ, ಸ್ನೇಹ, ಆ ತಲೆ ಹರಟೆ, ಆ ಕಾಮಿಡಿ, ತುಂಬಾ ಸಮಯ ಹೋಗೋದೇ ಗೊತ್ತಾಯ್ತಿಲ್ಲ. ನನ್ನ ನೋವು, ನನ್ನ ಎಷ್ಟೋ ಮನಸ್ಸಿನ ನೋವನ್ನ ಅವ್ರ ಮಾತಿಂದ ಮರಿತಾ ಇದ್ದೆ. ಇವತ್ತು ಅದಿಲ್ಲ, ಆ ಸ್ನೇಹ ಇಲ್ಲ, ಆ ಮಾತುಗಳಿಲ್ಲ. ನಾನಿದ್ದೀನಿ ಅನ್ನೋ ಒಂದು ಧೈರ್ಯ ಇತ್ತು ನನಗೆ, ಅದಿಲ್ಲ. ಸಖತ್ತು ನೋವು ಜೊತೆ ಬೇಸರ, ಸಖತ್ತು. ಏನು ಒಳ್ಳೋರ್ಗೆ ಹಿಂಗ, ಯಾಕೆ ಒಳ್ಳೋರ್ಗೆ ಹಿಂಗ, ಎಂತೆಂತ ಕೆಟ್ಟ ಮಕ್ಕಳೆಲ್ಲ ಬದುಕ್ತಾವ್ರಿ, ಅಂತವ್ರಿಗೆ ಕರ್ಕೋಗ್ದೆ ಭಗವಂತ ಈತವ್ರನ್ನೆಲ್ಲ ಕರ್ಕೊಂಡೋಗಿ ಏನ್ ಮಾಡ್ತಾನೆ ಮೇಲೆ ಭಗವಂತ ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ. ಇಷ್ಟು ನೋವು ಬೇಜಾರ ಅಂದ್ರೆ, ಈಗ ಒಲವಿನ ಅಮೃತ ಶೂಟಿಂಗ್ ಮುಗಿದ್ಮೇಲೆ ಡಬ್ಬಿಂಗ್ ಎಲ್ಲ ಆಯ್ತು. ಕೆಲವು ಒಂದಿನ ಕರೆದು ಮಾತಾಡಿದ್ರು, ನೀವು ಇಷ್ಟು ಫಿಲಿಮ್ ಮಾಡಿದ್ರಿ, 8 ಫಿಲಿಮ್ 9 ಫಿಲಿಮ್ ಮಾಡಿದಿರಿ, ಯಾವ್ದು ಅವಾರ್ಡ್ ಬಂದಿಲ್ಲ, ಬರೀ ಮೊಬೈಲಲ್ಲೇ ಶೂಟ್ ಮಾಡ್ತೀರಾ, ಮೊಬೈಲಲ್ಲೇ ಎಡಿಟಿಂಗ್ ಮಾಡ್ಕೊಂತೀರಾ, ಬೇಡ ಈ ಸಲ ಕ್ಯಾಮ್ರಾದಲ್ಲಿ ಮಾಡಿ. ಕತೆ ಫಿಲಿಮ್ ಸಿಂಪಲ್ ಆದ್ರೂ ಕೂಡ ಈ ಜನರೇಷನ್ಗೆ ಈ ಫಿಲಿಮ್ ಬೇಕು, ಈ ಕತೆ ಬೇಕು, ನೀವು ಕ್ಯಾಮ್ರಾದಲ್ಲೇ ಮಾಡಿ, ಅವಾರ್ಡ್ ಕಳಿಸ್ಬೇಕು, ಯೂಟ್ಯೂಬ್ಗೆ ಹಾಕ್ಬೇಡಿ ಇಷ್ಟು ಬೇಗ ಅಂತೆಲ್ಲ ಹೇಳ್ಬಿಟ್ಟಿದ್ದೇನೆ ಹೊಟ್ಟೋಗ್ಬಿಟ್ರು. ನಮ್ಮ ಇಲ್ಲಿ ವಿಜಯನಗರದಲ್ಲಿ ಕಲ್ಪಕ್ಷೇತ್ರ ಅಂತ ಒಂದು ಆಡಿಟೋರಿಯಂ ಇದೆ. ಆಡಿಟೋರಿಯಂಗೆ ಹೋಗಿ ಮಾತಾಡಿ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರು. ಅಂತ ವ್ಯಕ್ತಿ ಸಿಗೋದು ಕಷ್ಟ. ಏನೋ ಬೆಳೆದ್ಬಿಟ್ಟಿದೀನಿ, ಏನೋ ಅಂತವ್ರ ತಮ್ಮ ನಾವು, ಅಂತವ್ರ ಅಣ್ಣ ನಾವು, ಅಂತವ್ರು ಇಂಥವ್ರು ಏನೇನೋ ಮಾಡ್ಬಿಟ್ಟಿದೀವಿ. ಏನು ಇಲ್ಲ, ಸರಳತನದಲ್ಲಿ ಸರಳ, ತುಂಬಾ ಸಿಂಪಲ್.
ನಮ್ಮ ಮನೆಗೆ ಬರ್ತೀರಾ ರಘುಗಳ ಊಟ ಮಾಡಿ, ಹಾ ಊಟ ಮಾಡಿ. ಟೀ ಕುಡಿತೀರಾ, ಟೀ ಕುಡಿ. ಓ ಅವ್ರ ಮನೆಗೆ ಊಟ ಮಾಡ್ಬೇಕು, ಇವ್ರ ಮನೆಗೆ ಹೋಗಿ ಟೀ ಕುಡಿಬೇಕು. ಎಲ್ಲಾರ್ನು ಭಾರಿ ಗೌರವದಿಂದ ಮಾತಾಡಿಸ್ತಿದ್ರು. ಎಲ್ಲ ನನ್ನೊಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಅವ್ರು ಕಂಡ್ರೆ, ಪ್ರತಿಯೊಬ್ಬರಿಗೂ ಇಷ್ಟ. ಬುಧವಾರ ಬೆಳಿಗ್ಗೆ ನಾನು ಮಾತಾಡಿದೀನಿ, ಇಲ್ಲ ರವಿ ಸ್ವಲ್ಪ ಯಾಕೋ ಸುಸ್ತಾಯ್ತೈತೆ, ಅಡ್ಮಿಟ್ ಮಾಡಕ್ಕೆ ಕರ್ಕ ಬಂದವ್ರ ಇಲ್ಲಿ ಅಂತಂದ್ರು. ಸರಿ ಗುರುಗಳ ಸಂಜೆ ಸಿಗ್ತೀನಿ, ಬನ್ನಿ ಹಾಸ್ಪಿಟಲ್ ಇರ್ತೀನಿ ಬನ್ನಿ ಅಂತ ಅಂದೋರು ಮಧ್ಯಾಹ್ನ ನ್ಯೂಸ್ ಇಲ್ಲ ಅಂತ. ಏನು ಜಗತ್ತಲ್ಲಿ ಏನೇನೋ ಐತೆ, ಒಳ್ಳೆತನಕ್ಕೆ ಕಾಲವೇ ಇಲ್ಲ, ಒಳ್ಳೆತನಕ್ಕೆ ಕಾಲನೇ ಇಲ್ಲ, ಒಳ್ಳೇದ್ ಮಾಡೋರ್ಗೂ ಕಾಲ ಇಲ್ಲ, ಒಳ್ಳೆತನಕ್ಕೂ ಕಾಲ ಇಲ್ಲ. ಬೇಜಾರಾಗ್ಬಿಟ್ಟೈತೆ. ಅವರು ನೆಕ್ಸ್ಟ್ ನಾನು ಏನೇ ಬರವಣಿಗೆ ಬರೆದ್ರು ಅವರ ಮುಖನೇ ಎದುರುಗಡೆ ಬರ್ತದೆ ಹೊರ್ತು ಬೇರೆ ಫೇಸ್ ಮೇನ್ ರೋಲ್ ಇಂಥ ತಂದೆ ಪಾತ್ರಕ್ಕೆ ಬೇಕು ಅಂತಂದ್ರೆ ಅವರು ಗಡ್ಡ ಬಿಟ್ರು ಒಂದು ಲಕ್ಷಣ, ಗಡ್ಡ ತೆಗೆದ್ರು ಒಂದು ಲಕ್ಷಣ, ಗ್ಲಾಸ್ ಹಾಕೊಂಡ್ರೆ ಒಂದು ಲಕ್ಷಣ, ಪಂಚೆ ಉಟ್ರೆ ಒಂದು ಲಕ್ಷಣ, ಜುಬ್ಬು ಹಾಕೊಂಡ್ರೆ ಒಂದು ಲಕ್ಷಣ, ಪ್ಯಾಂಟ್ ಹಾಕೊಂಡ್ರೆ ಒಂದು ಲಕ್ಷಣ. ಎನಿವನ್ ಯಾವ ತರ ಅವ್ರಿಗೆ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಇಂಥದ್ ಮೇಕುಗ್ರೊಳ ಇಂಥ ಆಕ್ಟಿಂಗ್ ಬೇಕು ಅಂತಂದ್ರೆ ಮಾಡಲ್ಲ ಅನ್ನೋ ಮಾತೇ ಇಲ್ಲ. ಎಂತಾದ್ರೂ ಸರಿ, ಪಾತ್ರ ರವಿ ಅದು, ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋದು. ನಂಗೆ ತುಂಬಾ ಬೇಜಾರಾಯ್ತೈತೆ. ಏನು ಮನುಷ್ಯ ಒಳ್ಳೆತನದಲ್ಲಿ ಇದ್ರೆ ತಪ್ಪ ಅನ್ಸ್ಬಿಟ್ಟೈತೆ. ಏನ್ ಮಾಡೋದು? ಒಬ್ಬ ಟೈಲರ್, ನಾನು ಸಾಮಾನ್ಯ ಟೈಲರ್. ಇನ್ನೂ ಒಂದು ಚಿಕ್ಕ ವಯಸ್ಸಿಂದ ಕತೆ ಬರೀತಿದ್ದೆ. ಇನ್ನೂ ಒಂದು ಕತೆ ಬರ್ಕೊಂಡು ತಕೊಂಡು ಹೋದ್ರೆ ರವಿಯವರೇ ನೀವೇ ಡೈರೆಕ್ಷನ್ ಮಾಡಿ. ಯಾರು ಹೇಳ್ತಾರ್ರಿ, ಟೈಲರ್ ಬಟ್ಟೆ ಹೊಲ್ಸ್ಕೊಂಡ್ ಕುಂತವನ ಇವನ್ ಮಾತ್ ಕಟ್ಕೊಂಡ್ ನಮ್ ಟೈಮ್ ವೇಸ್ಟ್ ಮಾಡ್ಕೋಬೇಕಂತಿದ್ರು. ಅವರು ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ, ನೀವೇ ಡೈರೆಕ್ಷನ್ ಮಾಡಿ ಅಂತ. ಮನೆಗೆ ಬಂದ ಭಗವಂತ ತುಂಬಾ ಚೆನ್ನಾಗಿ ಬಂತು. ಎಲ್ಲ ಪ್ರತಿ ಫಿಲಿಮಲ್ಲೂ ಕೂಡ ಏನಾರು ಒಂದು ಒಂದು ಕತೆ ಹೇಳಿದ್ರೆ ರವಿ ಚೆನ್ನಾಗೈತೆ, ಚೆನ್ನಾಗೈತೆ ರವಿ ಮಾಡೋಣ. ಕ್ಯಾಮ್ರಾದವ್ರು ಬೇಕಾ, ಆರ್ಟಿಸ್ಟ್ಗಳು ಬೇಕಾ, ಮನೆ ಬೇಕಾ, ಹೋಟ್ಲು ಬೇಕಾ, ಹಾಸ್ಪಿಟ್ಲು ಬೇಕಾ, ಒಂದು ಕುಂತು ಜಾಗದಲ್ಲಿ ಫೋನ್ ಮಾಡಿದ್ರೆ ಆಯ್ತು ರೆಡಿ ರವಿ ಬನ್ನಿ. ಈಗ ಬಲನೆ ಹೊಟ್ಟೋಯ್ತು, ದೇವರು ಆ ಬಲೆನೇ ಕಿತ್ಕೊಬಿಟ್ಟ. ಏನು ಮಾಡ್ಬೇಕು ಮುಂದೆ ಮೈಂಡ್ ಬ್ಲಾಕ್ ಆಗ್ಬಿಟ್ಟೈತೆ, ಕಣ್ ಮುಂದೆ ಕತ್ಲೆ ಕೌದೈತೆ, ಏನು ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಈ 26ನೇ ತಾರೀಕಿಗೆ ಒಲವಿನ ಅಮೃತ ಪ್ರದರ್ಶನ ಇತ್ತು ಆ ಕಲ್ಪಕ್ಷೇತ್ರ ಆಡಿಟೋರಿಯಂ ಅಲ್ಲಿ. ಏನ್ ಮಾಡ್ಬೇಕು ಮುಂದೆ ಕತ್ಲು, ದಾರಿನೇ ಕಾಣ್ತಿಲ್ಲ ಹಂಗಾಗ್ಬಿಟ್ಟೈತೆ. ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ನೋಡ್ಕೊಂಡು ಬಂದ ಹೊತ್ತು ಭಾನುವಾರ ತುಂಬಾ ಹೊತ್ತು ಕೂತ್ಕೊಂಡು ಮಾತಾಡಿ ಒಂದ್ ಒಳ್ಳೆ ಕತೆ ಗುರುಗಳೇ ಚೆನ್ನಾಗಿ ಬರ್ದಿದ್ದೀನಿ. ಮೈ ಡಿಯರ್ ವೈಫ್ ಅಂತ ಹೆಸರಿಟ್ಟಿದ್ದೀನಿ ಅಂದ್ರೆ ವಾವ್ ರವಿ, ಏನು ಟೈಟ್ಲಲ್ಲಿ ಹುಡುಕ್ತೀರಾ ನೀವು, ಈ ತರ ಕಥೆಯಲ್ಲಿ ಹುಡುಕ್ತೀರಾ ಏನು? ತುಂಬಾ ಖುಷಿ ಪಟ್ರು ಆ ಕತೆ ಕೇಳಿ. ಮಾಡೋಣ ರವಿ. ಮೊನ್ನೆ ಅವತ್ತು ಸಿಕ್ಬಿಟ್ಟಿದ್ರೆ ಅವತ್ತು ಭಾನುವಾರ ಆದ್ರಿಂದ ಎಲ್ಲ ಯಾರು ಫೋನ್ ಮಾಡಿ ಎಲ್ಲ ಅವತ್ತು ಇಲ್ಲ ಮನೆ ನಿಟ್ ಮಾಡ್ತಿದೀನಿ ಅಂತಾರೆ, ಇಲ್ಲ ಹೊರಗಡೆ ಬಂದಿದ್ದೀನಿ ಅಂತಾರೆ. ಇವತ್ತು ಭಾನುವಾರ ಅಲ್ವಾ ಸಾರ್, ಹೊರಗೆ ಬಂದಿದ್ದೀನಿ, ಒಂದ್ 2 ಅವರ್ 3 ಅವರ್ ಬರ್ತೀನಿ, ನಮ್ಮನೇಲಿ ಶೂಟ್ ಮಾಡಿ ಅಂತ 2-3 ಜನ ಆನಂದ್ ಸರ್ ಫೋನ್ ಮಾಡಿದಾಗ. ಬಟ್ ಟೈಮ್ ನೋಡಿ ಎಂತ ಟೈಮ್. ಅವತ್ತೊಂದು ನನಗೆ ಅದೊಂದು ಫಿಲಿಮ್ ಶೂಟ್ ಮಾಡ್ಬಿಟ್ಟಿದ್ರೆ ಮನ್ಸು ತುಂಬಾ ಸಮಾಧಾನ ಆಗಿರೋದು. ಜೊತೆಗೆ ಏನಪ್ಪಾ ಅಂತಂದ್ರೆ ನನ್ನ ಒಲವಿನ ಅಮೃತ ನೋಡದೆ ಹೋಗ್ಬೇಕಾಗಿತ್ತು. ಅವ್ರು ನೋಡಿದ್ರೆ ತುಂಬಾ ಖುಷಿ ಪಟ್ಟವ್ರು. ಎಡಿಟಿಂಗು, ಡಬ್ಬಿಂಗು, ಮ್ಯೂಸಿಕ್ ಎಲ್ಲ ಆಗಿ ಜನಗಳ ಬಂದು ಮಾತಾಡಿ ನೋಡ್ಬೇಕಾಗಿತ್ತು. ಅವ್ರು ಆ ಫಿಲಿಮ್ನ ನೋಡ್ಬೇಕಾಗಿತ್ತು. ಆ ಭಾಗ್ಯ ನಾನು ತಗೊಬರ್ಲಿಲ್ಲ. ಇವತ್ತು ಆ ಖುಷಿ ಸಂಭ್ರಮದಿಂದ ಮಾಡ್ಬೇಕಾಗಿದ್ದನ್ನ ಆ ಕಾರ್ಯ, ಆ ಶುಭ ಸಮಾರಂಭ, ಏನೋ ಒಂದು ಶಾರ್ಟ್ ಮೂವಿ 10-15 ನಿಮಿಷದ್ದು ಆಗಿರ್ಲಿ, ಆ ಆಡಿಟೋರಿಯಂ ಅಲ್ಲಿ ಖುಷಿಯಿಂದ ಮಾಡ್ಬೇಕಾಗಿದ್ದ ವಾತಾವರಣ ಇವತ್ತು ಶ್ರದ್ಧಾಂಜಲಿ ಸಲ್ಲಿಸೋ ತರ ಆಗೋಯ್ತು. ಒಂದ್ಸಲ ನನ್ನ ಮೇಲೆ ನನಗೆ ಕೋಪ ಬಂದ್ಬಿಡ್ತೀನಿ, ಎಂತನಯ್ಯ ಈ ಜನ್ಮ ನಂದು ಅನ್ನಿಸ್ಬಿಡ್ತದೆ. ಏನೇ ಮಾಡಿ ಏನಾದ್ರೂ ಒಂದು ಯಾ ಭಗವಂತ ಸಹಾಯ ಮಾಡಕ್ ಬಂದವ್ರಿಗೂ ಕಷ್ಟ, ನನ್ನಿಂದ ನನಗೂ ಕಷ್ಟ.
ಇನ್ನಾರು ಒಂದ್ ಆಯ್ತಪ್ಪ, ಈಗ ಏನೋ ಆಯ್ತು, ಒಂದು ಆಯ್ತು ಬ್ರೋ, ನೆಕ್ಸ್ಟ್ ಏನೋ ಒಂದ್ ಮಾಡೋಣ ಅನ್ನಷ್ಟರಲ್ಲಿ ಹಿಂಗೆ ಏನು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ. ಬೇಜಾರಾಯ್ತೈತೆ, ತುಂಬಾ ಬೇಜಾರಾಯ್ತೈತೆ. ಮಾತಾಡಕ್ಕೂ ಆಯ್ತಿಲ್ಲ. ಬಟ್ ಅವ್ರಿಗೆ ಒಂದು ನುಡಿ ನಮನ ಸಲ್ಲಿಸ್ಬೇಕು ಅಂತ ಈ ಲಾಗ್ ಮಾಡ್ತಾ ಇರೋದು. ಗುರುಗಳೇ, ನಿಮ್ ಜೊತೆ ಮಾತಾಡ್ಬೇಕು, ಈ ಲಾಗ್ನ ನಮ್ಮ ಬಗ್ಗೆ, ನನ್ನ ಆರ್ಕೆ ಕ್ರಿಯೇಷನ್ ಬಗ್ಗೆ ಮಾತಾಡಿಸ್ಬೇಕು ಅಂದ್ಬಿಟ್ಟು ತುಂಬಾ ದಿನ, ಪಾಪ ಯಾವಾಗ ನೋಡೋ ಶೂಟಿಂಗು ಅಥವಾ ಆ ತೋಟದಲ್ಲಿರೋರು ಬಿಡು, ಎಲ್ಲಾ ಒಂದ್ ಟೈಮ್ ಸಿಕ್ಕಿ ಆ ಸಮಯ ಬರ್ತದೆ ಮಾತಾಡೋಣ ಅನ್ನೋ ಸಮಯಕ್ಕೆ ಭಗವಂತ ಕರ್ಕೊಂಬಿಟ್ಟ ಅವ್ರನ್ನ. ತುಂಬಾ ಆಸೆಗಳು ಇಟ್ಕೊಂಡಿದ್ದೆ, ಕಲ್ಪನೆಗಳು ಇಟ್ಕೊಂಡಿದ್ದೆ, ಕನಸಿಟ್ಕೊಂಡಿದ್ದೆ. ನನ್ನ ಮುಂದಿನ ಫಿಲಿಮ್ಗಳಲ್ಲಿ ಅವ್ರು ಇರ್ತಾರೆ. ದೊಡ್ಡ ದೊಡ್ಡ ಯೋಚನೆ ಮಾಡೋವು, ಮುಂದೆ ದೊಡ್ಡ ದೊಡ್ಡ ಯೋಚನೆ ಇತ್ತು, ಎಲ್ಲ ಸಣ್ಣ ಪುಟ್ಟ. ಯಾಕಂದ್ರೆ ಇದೆಲ್ಲ ಸುಮ್ನೆ ನನ್ನ ಕೆಲಸ ಕಲಿಯಕ್ ಮಾಡ್ತಿದ್ದೆ ಅಷ್ಟೇ, ಈ ಶಾರ್ಟ್ ಮೂವಿಗಳು. ದೊಡ್ಡ ದೊಡ್ಡ ಆಲೋಚನೆ ಇತ್ತು. ಕನ್ಸು ನನ್ಸಾಗೋ ಟೈಮಲ್ಲಿ ಭಗವಂತ ಕರ್ಕೊಂಬಿಟ್ಟ. ಸಖತ್ ಪೇನ್ ಆಯ್ತೈತೆ, ಮಾತಾಡಕ್ ಹಿಂಸೆ ಆಯ್ತೈತೆ, ಬೇಜಾರಾಯ್ತದೆ. ಯಾವಾಗ್ಲೇ ನಾನು 9 ಇಲ್ಲಿ ಅಂಗಡಿಯಿಂದ ಹೋಗ್ಬಿಟ್ರೆ 6:30 7 ಗಂಟೆಗೆ ಕೂತ್ಕೊಬಿಟ್ರೆ 10 ಗಂಟೆ 10:30 ಆದ್ರೂ ಎದ್ದು ಬರಕ್ ಮನ್ಸಿಲ್ಲ. ಅಷ್ಟು ಹಾಸ್ಯ ಪ್ರಜ್ಞೆ ಅವ್ರದ್ದು, ನಗಸ್ತಾ ಎಲ್ಲಾರನ್ನು ನಗಾಡ್ತಾ. ಅವರು ಕೂಡ ನನ್ನ ಎಷ್ಟೋ ಟೆನ್ಷನ್, ನನ್ನ ಎಷ್ಟೋ ಮನಸ್ಸಿನ ನೋವು ಮರಿತಿದ್ದೆ ಅವ್ರ ಮಾತಿಂದ. ಇವತ್ತು ಮಿಸ್ ಯು ಗುರುಗಳೇ, ಮಿಸ್ ಯು. ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಐತೆ, ಒಲವಿನ ಅಮೃತ ಪಿಕ್ಚರ್ ನೋಡಕ್ಕೆ ನನ್ನ ಜೊತೆ ಕೂತ್ಕೊಂತಾರೆ. ನಮ್ಮ ದೈಹಿಕವಾಗಿ ಅವ್ರು ನನ್ನ ಎದುರು ಇಲ್ಲ ಅಂದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಸದಾ ಪೂಜನೀಯ ಮನೋಭಾವದಲ್ಲಿ ಇದ್ದೇ ಇರ್ತಾರೆ ಅವರು. ನಮ್ಮ ಜೊತೆ ಕೂತ್ಕೊಂಡು ಆ ಸಿನಿಮಾ ನೋಡ್ತಾರೆ ಅಂತ ನನ್ಗನಿಸ್ತಾ ಐತೆ. ಅವರ ಆಶೀರ್ವಾದ ಸದಾ ಇರ್ತದ ನನ್ನ ಮೇಲೆ. ಮಾತಾಡಕ್ ಆಯ್ತಿಲ್ಲ, ಹಿಂಸೆ ಆಯ್ತೈತೆ. ನೆಕ್ಸ್ಟ್ ಸಿಗ್ತೀನಿ, ಬಾಯ್.